ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾನು ನಮ್ಮ ಪ್ರೀತಿ ಅಶೋಕ್. ಸೊ ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಮೂಲಕ ಈ ಒಂದು ವಿಡಿಯೋದಲ್ಲಿ ಬರ್ತಾ ಇದ್ದೇನೆ. ಸೊ ಆ ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸೋಕ್ಕಿಂತ ಮುಂಚೆ ನನ್ನ ಪೇಜನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕೆ ಹೋಗಬೇಡಿ. ಸೊ ಯಾಕಂದರೆ ನಾನು ನಿಮಗೆ ಡೈಲಿ ಹೊಸ ಹೊಸ ಅಪ್ಡೇಟನ್ನು ಕೊಡ್ತಾ ಹೋಗ್ತಾ ಇರ್ತೇನೆ. ಸೊ ಆ ಇಂಪಾರ್ಟೆಂಟ್ ಮಾಹಿತಿ ಏನಂತ ತಿಳ್ಕೊಳ್ಳೋಣ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರೆಯೋಕೆ ಹೋಗಬೇಡಿ. ಪುನಃ ಯಾಕೆ ಹೇಳ್ತಿದ್ದೀನಿ ಅಂದರೆ, ಸೊ ನಿಮಗೆ ಇಂಪಾರ್ಟೆಂಟ್ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ಯಾವುದೇ ಕಾರಣಕ್ಕೂ ಮರೆಯೋಕೋಬೇಡಿ. ಬನ್ನಿ ಆ ವಿಡಿಯೋವನ್ನು ನೋಡ್ತಾ ಹೋಗೋಣ. ಆ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥ ಯಶಸ್ವಿನಿ ಕಾರ್ಡ್. ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ನಿಮಗೆ ಹಾಸ್ಪಿಟ್ಲೊಳಗೆ ತುಂಬ ಖರ್ಚನ್ನು ಉಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಅಂತ ಒಂದು ಕಾರ್ಡ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ಯಶಸ್ವಿನಿ ಕಾರ್ಡನ್ನು ಯಾವ ರೀತಿ ಮಾಡಿಸ್ಬೇಕು, ಅದನ್ನು ಯಾವ ಥರ ನವೀಕರಣ ಮಾಡಿಸ್ಬೇಕು, ಸೊ ಅದನ್ನೆಲ್ಲ ಈಗ ಬಿಟ್ಟಿದ್ದಾರೆ. ಅಂದರೆ ಜನವರಿಯಿಂದ ಮಾರ್ಚ್ 31 ತನಕ ಈ ಒಂದು ಯಶಸ್ವಿನಿ ಕಾರ್ಡ್ ನವೀಕರಣ ಓಪನ್ ಇರುತ್ತೆ. ಸೊ ನೀವು ಅದಕ್ಕೆ ಬೇಕಾದ ಮಾಹಿತಿಗಳನ್ನು ಅಂದರೆ ದಾಖಲಾತಿಗಳನ್ನು ಜೋಡಿಸ್ಕೊಂಡು ನಿಮ್ಮ ಹತ್ತಿರದಲ್ಲಿರುವಂತಹ ಇದನ್ನು ಎಲ್ಲಿ ಮಾಡಿಸ್ಬೋದು ಅಂತಂದೇಳಿ ತಿಳ್ಕೊಂಡು ಹೋಗೋಣ. ಬನ್ನಿ. ನಿಮ್ಮ ಹತ್ತಿರದಲ್ಲಿರುವಂತಹ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ, ಇಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತದಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಏನಪ್ಪ ಬೇಕು ಅಂದರೆ, ಯಶಸ್ವಿನಿ ಯೋಜನೆಗೆ ನೋಂದಣಿ ಪ್ರಾರಂಭವಾಗಿದೆ. ಬೇಕಾದ ದಾಖಲೆಗಳು ಆಧಾರ್ ಕಾರ್ಡ್ ಬೇಕು, ಹಾಗೆ ರೇಷನ್ ಕಾರ್ಡ್, ಪ್ರತಿಯೊಬ್ಬರ ಒಂದು ಫೋಟೋ. ಸೊ ನಿಮ್ಮ ಕುಟುಂಬದಲ್ಲಿ ಅಂದರೆ 4 ಜನ ಇದ್ದರೆ ಅಂದರೆ ಅವ್ರಿಗೆ 500 ರೂಪಾಯಿ ಕಟ್ಟಬೇಕು. ಅಂದರೆ 500 ರೂಪಾಯಿ ಕಟ್ಟುವ ಮೂಲಕ ನೀವು ಮಾಡಿಸ್ಬೋದು. ಸೊ ಅದಕ್ಕಿಂತ ಜಾಸ್ತಿ ಸದಸ್ಯರು ಇದ್ದಾರಪ್ಪ ನಮ್ಮ ಮನೇಲಿ ಅಂದರೆ, ಪ್ರತಿ ಒಬ್ಬ ಸದಸ್ಯರಿಗೆ 100 ರೂಪಾಯಿ ಅಂತೆ ಎಕ್ಸ್ಟ್ರಾ ಕೊಡ್ತಾ ಹೋಗಬೇಕು. ಅಂದರೆ ತಿಳ್ಕೊಳ್ಳಿ, ಒಂದು ಫ್ಯಾಮಿಲಿ ಒಳಗೆ 4 ಜನ ಇದ್ದರೆ ಅವ್ರಿಗೆ 500 ರೂಪಾಯಿ. ಸೊ ಅದರ ಮೇಲೆ ಇದ್ದರೆ ಮೀನ್ಸ್ ಅದ್ರ ಮೇಲೆ 4 ಜನ ಮೇಲೆ ಒಬ್ಬರು ಅಥವಾ ಇಬ್ಬರು ಅಥವಾ 3 ಎಷ್ಟೋ ಜನ ಇರಲಿ, ಅದ್ರ ಮೇಲೆ ಎಷ್ಟು ಜನ ಇದ್ರೂ ಕೂಡ ಅವ್ರಿಗೆ 100 ರೂಪಾಯಿಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಆಮೇಲೆ ಇದು SC ಮತ್ತು ST ಅಂದರೆ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡದವರಿಗೆ ಉಚಿತವಾಗಿರ್ತದೆ. ಅವ್ರಿಗೆ ಬೇಕಾದ್ರೆ ಬಂದೇ ಕ್ಯಾಸ್ಟ್ ಸರ್ಟಿಫಿಕೇಟು. ಸೊ ಇಷ್ಟನ್ನು ನೀವು ರೆಡಿ ಮಾಡಿಕೊಂಡು ನಿಮ್ಮ ಹತ್ತಿರದಲ್ಲಿರುವಂತಹ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಇಲ್ಲಿ ಹೋಗಿ ಈ ಒಂದು ಕಾರ್ಡನ್ನು ನೋಂದಣಿ ಮಾಡಿಸ್ಕೋಬೋದು. ಸೊ ಅದೇ ರೀತಿಯಾಗಿ ಹೋದ ವರ್ಷ ಮಾಡಿರುವಂಥವರು ಪುನಃ ಈ ಕಾರ್ಡನ್ನು ಮಾಡಿಸುವ ಮೂಲಕ ನೀವು ನವೀಕರಣವನ್ನು ಮಾಡಿಸ್ಬೇಕಾಗತ್ತೆ. ಸೊ ಇದಕ್ಕೆ ಅವ್ರ ಹತ್ರಕ್ಕೆ ಹೋಗಿ ಕೇಳಿದರೆ, ಅಂದರೆ ಮೀನ್ಸ್ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಅಂದರೆ ನೀವು ಶೇರನ್ನು ಹಾಕಿರ್ತೀರಿ, ಹೌದ್ರಾ? ಸೊ ಪ್ರತಿಯೊಬ್ಬರು ಕೂಡ ಶೇರನ್ನು ಹಾಕಿರ್ತೀರಿ. ಈ ಶೇರನ್ನು ಹಾಕಿ ಕನಿಷ್ಠ 3 ತಿಂಗಳಾಗಿದ್ದರೆ ಮಾತ್ರ ಇದು ಓಪನ್ ಆಗಲಿಕ್ಕೆ ಸಾಧ್ಯ. ಇಲ್ಲಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನಾವು ಇವತ್ತೇ ಶೇರ್ ಹಾಕಿ ಮಾಡಿಸ್ತೀವಿ ಅಂದರೆ ಬರೋದಿಲ್ಲ. ಸೊ ಆದಷ್ಟು ಇದು ಜನವರಿ ಫಸ್ಟ್ ವೀಕ್ ಆಗಿದ್ದರಿಂದ ಇವಾಗ ನೀವು ಹಾಕಿದರೆ ಮಾರ್ಚ್ ಎಂಡ್ ಒಳಗೆ ಸೊ ಓಪನ್ ಆದರೂ ಆಗ್ಬೋದು. ಸೊ ನೀವು ಇದನ್ನು ಮಾಡಿಸ್ಕೋಬೋದು. ಸೊ ಅದೇ ರೀತಿಯಾಗಿ ನೋಡ್ತಾ ಹೋಗೋದಾದರೆ ಇದಕ್ಕೆ ಬೇಕಾದಂಥ ಮಾಹಿತಿ ದಾಖಲಾತಿಗಳನ್ನು ನೀವು ಇವಾಗಲೇ ರೆಡಿ ಮಾಡಿಕೊಂಡು, ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ನೀವು ಸಹಕಾರಿ ಸಂಘದಲ್ಲಿ ಅಂದರೆ ನಿಮ್ಮ ಒಂದು ಹೊಲದ ಪಾಣಿಯನ್ನು ಕೊಡೋದ್ರ ಮೂಲಕ ಶೇರನ್ನು ಕಟ್ಟಿರ್ತೀರಿ. ಸೊ ಅವರು ಕೇಳೋದು ದಾಖಲೆಗಳನ್ನು ಕೊಟ್ಟು ನೀವು ಶೇರನ್ನು ಕಟ್ಟಿರ್ತೀರಿ. ಸೊ ಆ ಶೇರನ್ನು ಕಟ್ಟಿ ಇಲ್ಲಿಗೆ ಮಿನಿಮಮ್ 3 ತಿಂಗಳಾಗಿರಬೇಕು. ಎಷ್ಟು ತಿಂಗಳು? 3 ತಿಂಗಳಾಗಿದ್ದರೆ ಮಾತ್ರ ನೀವು ಯಶಸ್ವಿನಿ ಕಾರ್ಡನ್ನು ಮಾಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಾಧ್ಯವಾಗೋದಿಲ್ಲ. ಸೊ ಇದಕ್ಕೆ ಇನ್ನೂ ಇಂಪಾರ್ಟೆಂಟ್ ಮಾಹಿತಿ, ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ, ಸೊ ನಿಮ್ಮ ಹತ್ತಿರದಲ್ಲಿರುವ ಸಹಕಾರಿ ಸಂಘಗಳಲ್ಲಿ ಹೋಗಿಬಿಟ್ಟು ಸೊ ಅದು ಮಾಹಿತಿಯನ್ನು ತಿಳ್ಕೊಳ್ಳೋ ಮೂಲಕ ನೀವನ್ನು ಈ ಕಾರ್ಡನ್ನು ಮಾಡಿಸ್ಕೊಂಡು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಸೊ ನೀವು ಇದರ ಸದುಪಯೋಗವನ್ನು ಪಡಿಸ್ಕೊಂಡು ಸೊ ನಿಮಗೆ ಒಂದೊಂದು ಹೈಟೆಕ್ ಹಾಸ್ಪಿಟಲ್ಗಳು ಅಂದರೆ ದೊಡ್ಡ ಹಾಸ್ಪಿಟಲ್ ಒಳಗೆ ಸೊ ನಿಮಗೆ ಏನಾರು ಆಪರೇಷನ್ ಆಗಿರೋದ್ರೆ ಇದು ಓನ್ಲಿ ಫಾರ್ ಆಪರೇಷನ್ ಪರ್ಪಸ್ ಮಾತ್ರ. ಇದು ಯಶಸ್ವಿನಿ ಕಾರ್ಡ್ ಇರೋದು ಯಾವುದಕ್ಕೆ? ಓನ್ಲಿ ಫಾರ್ ಆಪರೇಷನ್ ಪರ್ಪಸ್. ಅಂದರೆ ಚಿಕ್ಕ ಕಾಯಿಲೆಯಿಂದ ಹಿಡಿದು ದೊಡ್ಡ ಕಾಯಿಲೆ ತನಕ ಓಪನ್ ಅಂದರೆ ನಮ್ಮ ಚರ್ಮ ಓಪನ್ ಆಗಬೇಕು, ಅಂದರೆ ಆಪರೇಷನ್ ಆದರೆ ಮಾತ್ರ ಈ ಒಂದು ಕಾರ್ಡ್ ನಿಮಗೆ ಉಪಯೋಗ ಆಗ್ತದೆ ಅಂತ ಹೇಳ್ತಾ, ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗ್ತಿರೋ ನಾವು ಅಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ಡೇ ಬೈ ಡೇ ನಿಮಗೆ ಅಪ್ಲೋಡ್ ಮಾಡ್ತಾ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.